ಶಫರ್ಡ್ 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 ಎಲ್ಲಿದ್ದ ಅಣ್ಣ ಇವತ್ತು ನೀನು ಸ್ಟಾರ್ಟಿಂಗ್ ಬಾಲಿ ನೋಡಿ ಇವತ್ತು ನಮ್ಮ ಮ್ಯಾಚ್ ಹೊಡಿತದೇನೋ ಅಂತ ತಿಳ್ಕೊಂಡಿದ್ದೀವಿ ಗೆದ್ದಿದ್ದೇನೋ ಅಂತ ಆದ್ರೆ ಏನ್ ಕೊಟ್ಟಣ ಎರಡು ಎರಡು ಸಿಕ್ಸ್ ಧಮ ಒಂದ್ರ ಒಂದು ಪೂರ ಲಾಸ್ಟೇ ಕೊಟ್ಟಾಗ್ತದ ಲಾಸ್ಟೇ ಅದು ಹೋದ ಸಾಲದೆಲ್ಲ ಯಾವ ರೀತಿ ಅಂದ್ರೆ ನಾನು ನಿನ್ಗೆ ಹೇಟ್ ಮಾಡತ್ತಿಲ್ಲ ಬೈ ಇದು ಗೇಮ್ ಅದು ಆಗ್ತಾ ಇರ್ತದ ನಾ ಯಾರಿಗೂ ಹೇಟ್ ಮಾಡತ್ತಿಲ್ಲ ಬಟ್ ಶಬ್ರಡ್ ಬೈ ನಾ ಸ್ಟಾರ್ಟಿಗೆ ಒಂದು ಬಾಲ್ ಹಾಕಿದ್ರು ಆ ಬಾಲಿಗೆ ನೋಡಿ ನಾ ಏನು ತಿಳ್ಕೊಂಡಿನಿ ಅಂದ್ರೆ ಇವತ್ತು ಮ್ಯಾಚ್ ವಿನ್ ಮಾಡ್ಬೋದೇನೋ ಅಂತ ತಿಳ್ಕೊಂಡಿದ್ದ ಆ ಬಾಲಿಗೆ ಖಾಲಿ ಹಿಂಗೆ ಹೊಡಿದ್ರು ಅದು ಅಲ್ಲೇ ಬಿದ್ದಿತ್ತು ಬಾಲ್ ಅಷ್ಟು ಬಾರಿ ಹಾಕಿದ್ರು ಆದ್ರೆ ಆಮೇಲಿಂದ ಎರಡು ಹ್ಯಾಟ್ರಿಕ್ ಕೊಟ್ಟರು ನೋಡಿ ಸಿಕ್ಸ್ ಪೂರಾ ಏಟ್ನ ಆ್ಯಕ್ಟಿವ್ನೆಸ್ಲಿಂದ ನೋಡತ್ತಿದೆ ಇಲ್ಲ ಪೂರ ನನ್ನ ಪಸಿನ ಬಿಟ್ಟು ಹೋಗಿತ್ತು ಅಂಗಿ ಚಡ್ಡಿ ಗಿಡ್ಡಿ ಎಲ್ಲ ಪೂರ ರಿಯಲಿ ಅಳ್ತಾ ಇದ್ದೇನೆ ಆ್ಯಂಡ್ ಒಂದು ಚಾರ್ ಕೊಟ್ಟರು ಅವಾಗ ಪೂರ ಅವಾಗ ಬಂದೇ ಆಯ್ತು ನಂದೆಲ್ಲ ಇದು ಏನು ಮಂದಿ ಹೇಳ್ತಾವಿಲ್ಲ ನಂದು ಲವ್ ಫೇಲ್ ಆಗ್ಯದ ನನ್ನ ಬ್ರೇಕಪ್ ಆಗ್ಯದ ಅದಕ್ಕೆ ನನಗೆ ಟೆನ್ಷನ್ ಆಗ್ಯದ ಅಂತ ಇವತ್ತು ನಮ್ದು ಏನೂ ಫೇಲ್ ಆಗಲ್ಲ ಹೋದ್ರೆ ಭೀ ನಮ್ದು ಎಲ್ಲ ಟೆನ್ಷನ್ ಆಗೋಗೈತೆ ಎಲ್ಲತ್ತೆ ರಿಯಲಿ ಹೇಳ್ತಾ ಇದ್ದೀನಿ ವೈ ಆ ಮ್ಯಾಚ್ ಆಡೋರ್ಕಿನ್ನ ಮ್ಯಾಚ್ ನೋಡ್ರಿಗೆ ಭಾಳ ಟೆನ್ಷನ್ ಆಯ್ತದೇನೋ ಅಂತ ತಿಳ್ಕೊತಾನ ನಿಮಗೆಲ್ಲ ಅನುಭವ ಇದ್ರೆ ಕಮೆಂಟ್ ಮಾಡಿರಿ ಯಾಕಂದ್ರೆ ನನಗೆ ಹೆಂಗಾಗಿತ್ತು ಅಂದ್ರೆ ಶಪಡ್ ಬೈ ಬಾಲ್ ಹಾಕ್ಲತ್ತಾನ ನನಗೆ ಏನು ಅದು ಅವು ಏನು ಹೇಳ್ಬೇಕು ಅಂತ ನನಗೆ ಅದು ಭೀ ತಿಳಿಯಲ್ಲ ಹೊಂಟು ಬೈ ಇವತ್ತು ಮ್ಯಾಚ್ ಹೊಡಿತದೇನೋ ಅಂದೇವು ಪೂರ ಕೈಗೆ ಬಂದಿನ ತುತ್ತು ಬಾಯಿ ಬಂದಿಲ್ಲ ಪೂರ ನಮ್ಮ ಕೈಯಾಗ ಗಂಗಳ ಬಂದಿತ್ತು ಗಂಗಳದಾಗ ಕಲಸ್ಕೊಂಡು ಊಟ ಮಾಡೋದಿತ್ತು ನಮ್ಗೆ ಊಟ ಮಾಡಕ್ಕೆ ಬಂದಿಲ್ಲ ಅದು ಹೆಂಗೆ ಕಲಸ್ಕೋಬೇಕು ಅಂತ ಬ್ಯಾರ್ರಿ ಕೊಟ್ಟು ಬ್ಯಾರ್ರಿ ಉಂಡೋದು ಹಂಗೆ ಇರ್ತದೆ ಬೈ ಟೈಮ್ ಬಿ ಮನುಷ್ಯನ ಜೀವನದಲ್ಲಿ ಯಾವುದೇ ಒಂದು ಸಮಯ ಆ ಸಮಯಕ್ಕೆ ತಕ್ಕಂತೆ ಏನು ಆಗಬೇಕು ಅದು ಆಗ್ತಾ ಇರ್ತದೆ ನಾವು ಮಾಡ್ಬೇಕಂದ್ರೆ ಅದು ಆಗಂಗಿಲ್ಲ ಅದೇ ಹೇಳ್ತಾ ಇದ್ದೀನಿ ನಾನು ಇವತ್ತು ಏನು ನಾವು ವಿನ್ ಆಗ್ಬೋದೇನೋ ಅಂತ ತಿಳ್ಕೊಂಡಿದ್ದ ಸೊ ವಿನ್ ಆಗೋಕೆ ಆಗಲಿಲ್ಲ ಯಾಕೆ ಆಗಲಿಲ್ಲ ನನಗೊಂದು ಅರ್ಥ ಆಗುವಲ್ದು ಇನ್ನು ಸೊ ನಾನು ವಿನ್ ಆಗಬೇಕಿತ್ತು ನೀ ಯಾಕೋ ಇವನು ಈ ರೀತಿ ಮಾಡ್ತಾ ಇದ್ದಾನೆ ಅಂದ್ಕೊಳ್ತಾ ಇದ್ರೇನೋ ಇವತ್ತು ನಾವು ಗೆದ್ದೀವಿ ಬೈ ಶಪಡ್ ಬೈ ನಾ ಹೇಟ್ ಮಾಡತ್ತಿಲ್ಲ ಅವರು ಒಂದು ಟೈಮಿಗೆ ನಮಗೆ ಮ್ಯಾಚ್ ಗೆದ್ದಿಸಿನೋರ್ರ ಅವರು ಒಂದು ಟೈಮಿಗೆ ಮ್ಯಾಚಿಗೆ ಟಾಪ್ದಾಗ ತಂದಿನೋರ್ರ ಅವರು ಒಂದು ಟೈಮಿಗೆ ಚಂದ ಪ್ಲೇಯರಿಗೆ ಬುಕ್ಣೆ ಆರಿಸಿನೋರ್ರ ಅವ್ರು ಭೀ ಒಂದು ಟೈಮಿಗೆ ಒಂದೊಂದು ವರ್ಷ ಕನ್ಸಿನಾಗ ಒಂದು ಟೀಮಿಂದ ಅಭಿಮಾನಿಗಳು ಕನ್ಸಿನಾಗ ಬಂದವ್ರು ಅವ್ರು ಸೋಲು ಗೆಲುವು ಇದ್ದೇ ಇರ್ತದೆ ಬಿಡ್ರಿ ಇದು ಮ್ಯಾಚ್ ಅದ ಆದ್ರೆ ಸ್ವಲ್ಪ ನರ್ವಸ್ ಆಗ್ಲತ್ತದ ಅದು ನೋಡಿ ನಾನು ಟೆನ್ಷನಿನ ತಲೆ ಮೆದುಳು ಇರ್ತದೆ ನೋಡ್ರಿ ಇದು ಹಿಂಗೆ ಕೈಯಾಗ ಬಂದಪ್ಲೆ ಆಗಿದ್ದು ನಾನು ಏನು ಹೇಳ್ಬೇಕು ಒಂದು ಅರ್ಥನೇ ಆಗಿಲ್ಲ ನಾವಾಗೆ ವೀಡಿಯೋ ಐತಿಲ್ಕೆ ಮ್ಯಾಚ್ ಮುಗಿತಿಲ್ಕೆ ಒಂದೇ ವೀಡಿಯೋ ಮಾಡಿಬಿಟ್ಟಿದ್ದ ನೋಡ್ರಿ ಇನ್ಸ್ಟಾಗ್ರಾಮ್ದಾಗ ರೋರ್ ಕನ್ನಡಿಗ ನೀವು ನೋಡಿರ್ಬೇಕು ಚೆಕ್ ಮಾಡಿ ನೋಡ್ರಿ ಯಾರು ನೋಡಿಲ್ಲ ಅಂಬೋರು ಭೀ ಅದು ಭಾಳ ಎಲ್ಲರಿಗೂ ಅನುಭವ ಆಗ್ಯದ ಪ್ರತಿಯೊಬ್ಬರು ಫೀಲಿಂಗ್ ಮಾತುಕೊಳ್ಳತ್ತಿರ ಲಾಸ್ಟೇ ಅದ್ರೊಳಗೆ ಏನು ಹೊಂಟವ್ರಿಗೆ ಲಾಸ್ಟೇ ಅಂದ್ರೆ ನಾ ಸ್ವಲ್ಪ ಮಂದಿ ಶಪಡ್ ಬೈ ಏಟ್ ಮಾಡಿಬಿಡಲ್ಲತ್ತಿರ ನಾ ಏನು ಮಾಡತ್ತಿಲ್ಲ ರೀ ರೆಸ್ಪೆಕ್ಟ್ ಅದ ಶಪಡ್ ಬೈಗೆ ಶಪಡ್ ಬೈ ನಾ ಯಾಕೆ ಏಟ್ ಮಾಡಿ ಇದು ಆಟ ಅದ ಬೈ ಅವ ಆಡ ಬಿ ಗೆದಿಬೇಕಂತೆ ಆಡ್ಯಾರ ನಮಗೆ ಗೆದ್ದಿಸ್ಬೇಕಂತೆ ಹಾಕಿದ್ರು ಏನೂ ಮಿಸ್ಟೇಕ್ ಆಗ್ತಾ ಇರ್ತಾವ ಹೋಯ್ತಾವ ಹೇಟ್ ಯಾರಿಗೂ ಬೇಡದು ನಾವು ಒಂದು ಕಪ್ಪಿನ ಸಲಕ್ಕೆ 18 ವರ್ಷ ಕಾಯ್ತಿದ್ದೇವೆ ಅಂದಮೇಲೆ ಇದು ಖಾಲಿ ಮ್ಯಾಚ್ ಅದ ಬೈ ಖಾಲಿ 2 ಮ್ಯಾಚ್ ಸೋತಿದ್ದೆವು ಅದ್ರೊಳಗೆ ಏನು ಫರಕ್ ಬೀಳಲ್ಲ ಅಂತ ತಿಳ್ಕೊತಾನ ಒಂದು ಕಪ್ಪಿಗೆ 18 ವರ್ಷ ಕಾಯ್ದಿದ್ದೆವು ನಮ್ಮ ಕಿಂಗ್ ಕೊಹ್ಲಿಗೆ 18 ವರ್ಷ ಇತ್ತು ನಾವು ಹಿಂದಿದ್ದೆವು ಅಂದಮೇಲೆ ಇದು ಒಂದು ಕಪ್ಪಿ ಖಾಲಿ ಇದೊಂದು ಮ್ಯಾಚ್ ಸೋತ್ರ ನಾವು ಶಪಡ್ ಬೈ ಅವ್ರಿಗೆ ರಿಯೇಟ್ ಮಾಡ್ತೀವಲ್ಲತ್ತೀರಿ ಬೇರೆ ಟೀಮಿನಗಪ್ಲೆ ನಮ್ಮ ಟೀಮ್ ಅದಲ್ಲತ್ತೀರಿ ಅದು ಎಲ್ಲ ತೆಗ್ದ್ಯಾಕ್ರಿ ಬೈ ನಾವು ಯಾವಾಗಿದ್ದರೂ RCB ಅಭಿಮಾನಿನೇ RCB ಕಪ್ ಹೊಡೆದೇ ಹೊಡೆಯುತ್ತೆ RCB ಕಪ್ ಹೊಡಿಲೇಬೇಕು ಅಂತ ಬಂದೀವಿ ಹೊಡ್ಕೊಂಡು ಹೋಗ್ತೀವಿ ಈ ಬಾರಿನೂ ಕಪ್ ನಮ್ಮದೇ ಅದಂತ ಹೇಳ್ತೀವಿ ಇಷ್ಟೇ ಪ್ರತಿ ಸಲ ಗೆದ್ದಿತಾ ಇದ್ದೀವಿ ನಮ್ಮ ಏಟರ್ಸ್ಗಳಿಗೂ ಯಾವ ರೀತಿ ಆಗಿತ್ತು ಅಂದ್ರೆ ಅವ್ರಿಗೆ ನಮಗೆ ಉರಿಸ್ಲಾಕ ಅವ್ರ ಬಳಿ ಏನೂ ರೀಸನ್ ಇದ್ದಿದ್ದಿಲ್ಲ ಈಗ ರೀಸನ್ ಸಿಗೋದು ಹ್ಯಾಂಗೆ ಹುಡ್ದ್ರು ಅಂತ KL ರಾಹುಲು ನಿಮ್ಮ ಮಣ್ಣಿನ ಮಗ ದತ್ತುಪುತ್ರ ಅಂತ ಈಗ ಎಲ್ಲ ಇವು ಮಾತು ಬರ್ತಾವ್ರಿ ಈಗ ದಬಾಸ ಮಾತಾಡ್ತಾರೆ ಈಗ ಆಡಲ್ಯಾಗಪ್ಪ ಇವತ್ತು KL ರಾಹುಲ್ ಸಾಬ್ರು ಬರ್ತಡೇ ಅದಕ್ಕೆ ಅವ್ರು ಹೊಡ್ದಾರೆ ಬರ್ತಡೇ ಸಲಕ್ಕೆ 2 ಪಾಯಿಂಟ್ ಕೊಟ್ಟಿದ್ದೀವಿ ಅವ್ರಿಗೆ ಅಷ್ಟೇ ನೀವು ಹೆಂಗೆ ಯೋಚನೆ ಮಾಡ್ತೀರಿ ನಿಮ್ಮ ಪಟ್ಟು ಯೋಚನೆ ಮಾಡ್ತೀವಿ ನಾವು RCB ಅಭಿಮಾನಿಗಳು ಇದ್ದೀವಿ 18 ವರ್ಷ ಆಯ್ತು ನಿಮಗೆ ಮಣಸ್ಕೋತ ಬಂದಿದ್ದೆವು
ಈಗ ಒಂದು ಮ್ಯಾಚ್ ಸೋತಿನ ಬಾ ನಿಮಗೆ ಮಣಸದೇನು ತೋಲ್ ದೊಡ್ಡ ಮಾತದ. ಪೂರ ಚಿಂದಿ ಆರ್ಸಾಕ್ತೀವಿ, ಬುಕ್ಣಿ ಆರ್ಸಾಕ್ತೀವಿ ನೀವು. ಹಾಂ, ಏನಿಲ್ಲ, ಮ್ಯಾಚ್ ಸೋತೀವೋ ಏನು ಹೇಳ್ಬೇಕಂತ ಅರ್ಥ ಆಗಲ್ಲ ಹೊಂಟವ. ಸೊ ನೆಕ್ಸ್ಟ್ ಮ್ಯಾಚ್ ಗೆದ್ದಿತ್ತೇವೆ ಅಂತ ಹೇಳ್ತಾನೆ ಶೆಫರ್ಡ್ ಬೈ. ನೆಕ್ಸ್ಟ್ ಮ್ಯಾಚಿಗೆ ತಯ್ಯಾರ ಬರ್ತಾರ. ಈಗೇನು ಏಸು ರನ್ ಕೊಟ್ಟರು, 12 ದಿವ್ರದ್ದು 16 ರನ್ ಕೊಟ್ಟರಿಲ್ಲ. ನೆಕ್ಸ್ಟ್ ಮ್ಯಾಚಿಗೆ ಅವರು ಪೂರ 16ಕ್ಕೆ ಆಲ್ಔಟ್ ಮಾಡ್ಯಾಕ ಪ್ಲೇ ಬರ್ತಾರೆ. ತಾಡ್ರಿ ತೋರಿಸ್ತೀವಿ ಅವಾಗ. ಆ್ಯಂಡ್ ಮತ್ತೇನಿಲ್ಲ, ಸಿಗ್ತಾ ಮತ್ತು ನೆಕ್ಸ್ಟ್ ವೀಡಿಯೋದಾಗ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಬೈ. ಯಾಕಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮೋಟಿವೇಶನ್ ಪ್ಲೇ ಆಗ್ತದೆ ನನಗೆ. ಅದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಆ್ಯಂಡ್ ಎಲ್ಲರೂ ಭಾಳ ಒಳ್ಳೆ ರೀತಿಯಿಂದ ಆಡ್ಯಾರ. ಸ್ಟಾರ್ಟಿಂಗ್ ನೋಡಿದ್ರೆ ಅವರು ನಮ್ಮ RCBದವರು ಏನು ಹೊಡೆದಿರು ನೋಡ್ರಿ ರನ್ನು. ಆ ರನ್ಗಳಿಗೆ ನೋಡಿದ್ರೆ ನಾ ಏನು ತಿಳ್ಕೊಡಿದ ಅಂದ್ರೆ ಇವತ್ತು ಮ್ಯಾಚ್ ಸೋಲ್ತೇವೇನೋ ಅಂತ ತಿಳ್ಕೊಡಿದ. ಆದರೆ ಎಣ್ಣೆ ಮುಗಿತಾ ಹೆಂಗೆ ಹೊಂಟತ್ ನೋಡ್ರಿ, ಹಂಗೆ ಟ್ವಿಸ್ಟ್ ಹೊಂಟತ್. ಹಂಗೆ ಒಂದು ತಲೆಯಾಗ ಒಂದು ಇದು ಹೊಂಟತ್. ಅದು ಏನೋ ಅಂತಾರೆ ನೋಡ್ರಿ, ಅದು ಇನ್ನು ತಲೆ ಕಿಂಗ್ ಯಾರು ಕೊಲ್ಲತ್ತಿದ. ನಾನು ಮ್ಯಾಚಿಗೆ ನೋಡಿ ಹೊಡಿತಾರ ಅಂತ ಪ್ಲೇ ಬಾಲ್ ಹೆಂಗೆ ಹೋಯ್ತದೆ ಹೆಂಗಿಲ್ಲ. ಆದ್ರೂ ಗೆದ್ದರು ಬಿಡ್ರಿ, ಗೆದ್ದಿಲಿ ಎಲ್ಲ ಟೈಮ್ ನಾವೇ ಗೆದ್ದರ್ ಮಜಾ ಇರಲ್ಲ. ಎದುರಾಳಿನೂ ಸ್ಟ್ರಾಂಗ್ ಇರಬೇಕು. ಎದುರಾಳಿನೂ ಸೋಲ್ತಾ ಇದ್ರೆ ಎದುರಾಳಿ ಸ್ವಲ್ಪ ಯಾವ ರೀತಿ ಆಡ್ತದ ಅಂತ ಗೊತ್ತಾಯ್ತದೆ ನಾವು. ಅಷ್ಟೇ, ಸಿಗ್ತಾ ಮತ್ತು ಎಲ್ಲೋ ಚಂದ ಇರ್ರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀನಿ, ಬೈ. ಓಕೆ, ಬಾಯ್.